ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ. ಬಣಜಿಗ ದೈವ ಮಂಡಳಿ ಹಾಗೂ ರಾಜ್ಯ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಸಹಯೋಗದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಜಮಖಂಡಿ ನಗರದ ದಾನಮ್ಮ ದೇವಿ ಸಭಾಭವನದಲ್ಲಿ ಕಾರ್ಯಕ್ರಮ ಜರುಗಿದ್ದು, ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೋಡಿಗಿ ಮಾತನಾಡಿದರು. ಸಾಧನೆಗೈದವರ ಉನ್ನತ ಹುದ್ದೆಯನ್ನ ಅಲಂಕರಿಸಬೇಕು. ಎಲ್ಲಾ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇಂತಹ ಮಕ್ಕಳು ಉನ್ನತ ಸ್ಥಾನದ ಅಧಿಕಾರಿಗಳು ಆಗಬೇಕು. ಮನೆಯಲ್ಲಿ ಇರುವ ಹೆತ್ತ ತಾಯಿಯಂದಿರು ಕರ್ತವ್ಯ ಬಹಳ ಮುಖ್ಯವಾಗಿದೆ. ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಸಮಾಜವನ್ನ ಮುನ್ನಡೆಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಿದರು. ಮುತ್ತಿನ ಕಂತಿ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು, ಓಲೆ ಮಠದ ಆನಂದ ದೇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಉಮೇಶ್ ಬಾಂಗಿ, ಬಸವರಾಜ ನ್ಯಾಮಗೌಡ, ಧರ್ಮಲಿಂಗಯ್ಯ ಗುಡುಗುಂಟಿ, ಶ್ರೀಶೈಲ ಮೊಟಗಿ, ಜಿಆರ್ ಅನಂತಪುರ, ಶಿವಾನಂದ ಜಿರ್ಲಿ, ಸಿದ್ದರಾಮಪ್ಪ ಶಿರೋಳ್, ಮೇಘಾ ಮಹಾಬಾಳ್ ಶೆಟ್ಟಿ, ನಿಖಿತಾ ಅನಂತಪುರ, ಜಿಆರ್ ಅನಂತಪುರ, ಮಲ್ಲಪ್ಪ ಮುದುಕಣ್ಣವರ್, ಸಂಕಮೇಶ್ ಹಲವಾಯಿ, ಮಲ್ಲಪ್ಪ ಜೈನಾಪುರ್, ನಾಗೇಂದ್ರ ಶಿರಗಣ್ಣವರ್, ಬಸವರಾಜ ಕೋತಿನ್, ಷಣ್ಮುಖಪ್ಪ ಮಹಾಬಾಳ್ ಶೆಟ್ಟಿ, ಗಿರೀಶ್ ಭಾಂಗಿ, ಶಂಕರ್ ಜಿರ್ಲಿ, ಪ್ರಭು ಕಲ್ಯಾಣ ಶೆಟ್ಟಿ, ರಮೇಶ್ ಉಪ್ಪಿನ್, ಸದಾಶಿವ್ ಬಾಗೇವಾಡಿ, ಶಿವಾನಂದ ಗೋಂದಿ, ಮಲ್ಲಿಕಾರ್ಜುನ್ ಇಂಗಳಗಾವಿ, ಮುರುಗಪ್ಪ ಕುರಿ, ಉಮೇಶ್ ಮುರುಗೋಡ್, ರಾಜು ಕರ್ಣಿ, ಬಸವರಾಜ ಹರಕಂಗಿ, ಸಂಜಯ್ ಕಂಕಣವಾಡಿ, ಬಸವರಾಜ ನರಗುಂದ, ಮುರುಗೇಶ್ ಕಲ್ಯಾಣ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಎಸ್ ಬಾಂಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಲ್ಲಿಕಾರ್ಜುನ್ ಜಿರ್ಲಿ ಸ್ವಾಗತಿಸಿದರು. ಸದಾಶಿವ ಬಾಗೇವಾಡಿ, ಚಂದ್ರಶೇಖರ ಜತ್ತಿ ನಿರೂಪಿಸಿದರು. ದಂಡಮ್ಮ ಕಲ್ಯಾಣ ಶೆಟ್ಟಿ ಪ್ರಾರ್ಥನೆ ನೆರವೇರಿಸಿದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಈ ಬಣಿಜಿಗ ಸಮಾಜದ ವತಿಯಿಂದ ಎಲ್ಲ ಮಕ್ಕಳಿಗೆ ಒಂದು ಪುರಸ್ಕಾರ ನೀಡುವಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸಹಿತ ಮಾಡ್ತಾ ಇರ್ತೀರ. ಬಹಳ ಹೆಮ್ಮೆಯ ವಿಷಯ. ಯಾಕಂದ್ರೆ ಇದು ಬಣಿಜಿಗ ಸಮಾಜ ಅಂತಂದ್ರ ಈ ಸಮಾಜಕ್ಕ ಎಂತಿಂತವ್ರನ್ನ ಕೊಟ್ಟಾರಂತಂದ್ರ ದೊಡ್ಡ ದೊಡ್ಡ ಮಹಾತ್ಮರನ್ನ, ಜ್ಞಾನಿಗಳನ್ನ, ದಾನಿಗಳನ್ನ, ರಾಜಕಾರಣಿಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಅದು ಬಣಿಜಿಗ ಸಮಾಜ ಅಂತಕ್ಕಂಥ. ನಿಮಗ್ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ, ಈ ಸಮಾಜದೊಳಗೆ ಎಂತಿಂತ ಮಹಾತ್ಮರು ಹುಟ್ಟ್ಯಾರಂತ. ನಿಮಗ ಅವ್ರ ಯಾರೇ ಮಹಾತ್ಮರಾಗಿರ್ಲಿ ಅವ್ರನ್ನ ಜಾತಿಯಿಂದ ಗುರುತಿಸಕ್ ಹೋಗ್ಬಾರ್ದು. ಆದ್ರೆ ನಿಮ್ಗೆ ಇತಿಹಾಸ ತಿಳಿಲಿ ಅಂತ ಹೇಳ್ತೀನಿ. ಎಂತಿಂತವ್ರು ಈ ಸಮಾಜದೊಳಗೆ ಹುಟ್ಟ್ಯಾರಂತಂದ್ರ ಪ್ರಥಮವಾಗಿ ಏನು 12ನೇ ಶತಮಾನದೊಳಗ ಪ್ರಪ್ರಥಮವಾಗಿ ವಚನಗಾರ್ತಿ ಆಗಿರ್ತಕ್ಕಂಥ ಅಕ್ಕಮಹಾದೇವರನ್ನು ಸಹಿತ ಬಣಿಜಿಗ ಸಮಾಜದೊಳಗೆ ಹುಟ್ಟ್ಯಾರ. ಅದೇ ತರನಾಗಿ ಹುಬ್ಬಳ್ಳಿ ಸಿದ್ದಾರೂಢಜ್ಜ ಅವರು ಕೂಡ ಒಬ್ಬ ಬಣಿಜಿಗ ಸಮಾಜದವರು. ನಿಮ್ಗ ಅಷ್ಟು ಇಷ್ಟು ಹೇಳಿದಾಗ ಅಲ್ಲಿ ಬಿದರ್ದೊಳಗ ಬಾಲ್ಕಿ ಪಟ್ಟದೇವ್ರ ಅಂತ ಒಂದು ಮಠ ಅದ. ಆ ಮಠದೊಳಗ ಎಂತ ಕ್ರಾಂತಿ ಮಾಡಿದ್ರಂತಂದ್ರ ಒಬ್ಬ ಶಿವಯೋಗಿಗಳು ಹೊರಗ ಅಲ್ಲಿ ಬಿದರ್ ಭಾಗದೊಳಗ ಎಂತ ಪ್ರಸಂಗ ಇರ್ತದಂತಂದ್ರ ಬರೇ ಉರ್ದು ಆವಳಿ ಇರ್ತದಲ್ಲಿ. ಉರ್ದು ಮರಾಠಿಗರ ಆವಳಿ ಇರ್ತದ. ಕನ್ನಡ ಎಲ್ಲ ಒಂದ್ ಕಡೆ, ಕನ್ನಡ ಒಂದ್ ಕಡೆ ಎನ್ನಡ, ಒಂದ್ ಕಡೆ ಎಣಕಡ, ಒಂದ್ ನಡವರ ಸಿಕ್ಕಾಕೊಂಡ ಒದ್ದಾಡಕತ್ತಿತ್ತು. ಅದು ನಮ್ಮ ಕನ್ನಡ. ಅಂತ ಕಾಲದೊಳಗ ಹೊರಗ ಉರ್ದು ಬೋರ್ಡ್ ಹಾಕಿಸಿಂದ ಒಳಗ ಕನ್ನಡವನ್ನು ಕಲಿಸಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರು ಕೂಡ ಒಬ್ಬ ಬಣಿಜಿಗ ಸಮಾಜದವರು ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು. ಬಾಲ್ಕಿ ಪಟ್ಟದೇವರಾಗಿ ಹೋಗ್ತಾರ, ಅವರು ಕೂಡ ಒಬ್ಬ ಬಣಿಜಿಗ ಸಮಾಜದವರು. ಬಹಳ ಜನ ಜ್ಞಾನಿಗಳು, ತತ್ವಜ್ಞಾನಿಗಳು ಅದು ನಿಮ್ಮ ಸಮಾಜದೊಳಗೆ ಹುಟ್ಟಿ ನಿಮ್ಮ ಕುಲಕ್ಕೆ ಒಂದು ಗೌರವ ತರುವಂತ ಕೆಲಸವನ್ನು ಎಲ್ಲ ಜ್ಞಾನಿಗಳು ಮಾಡಿದ್ದಾರೆ. ಅಷ್ಟೇ ಯಾಕ ಬರೀ ತಪಸ್ವಿಗಳು, ಜ್ಞಾನಿಗಳ ಮತ್ತೆ ನಿಮ್ಗೆ ಇಲ್ಲೇ ಸಮೀಪ ಹೇಳ್ಬೇಕಾಗಿತ್ತಂದ್ರೆ ಅಗ್ನಿ ಗಚ್ಚಿನ ಮಠ ಮುರುಗೇಂದ್ರ ಶಿವಗಳಂತ ಆಗೋಗ್ರ. ಅವ್ರು ನೆಕ್ಸ್ಟ್ ಸಿದ್ಧಲಿಂಗ ಮಹಾಸ್ವಾಮಿಗಳಂತ ಆಗಿ ಹೋಗ್ತಾರ. ಅವರು ಕೂಡ ಒಬ್ಬ ಬಣಿಜಿಗ ಸಮಾಜದ ಒಬ್ಬ ಸ್ವಾಮಿಗಳೇ. ಬರೀ ಸ್ವಾಮಿಗಳು ಅಷ್ಟೇ ಅಲ್ಲ,
ನೆಕ್ಸ್ಟ್ ರಾಜಕಾರಣಿಗಳು ಎಂತಿಂತವ್ರಾಗಿದ್ದಾರೆ ಜತ್ತಿಯವರು ಇಡೀ ಕರ್ನಾಟಕ ಇಡೀ ಭಾರತ ದೇಶದೊಳಗ ಜತ್ತಿಯವ್ರ ಅಂತಂದ್ರ ಕೈ ನಮಸ್ಕಾರ ಮಾಡ್ತಾರ ಅಂತ ರಾಜಕಾರಣಿಗಳು ಅತನಿ ಗಚ್ಚಿನ ಮಟ್ಟಕ್ಕೆ ಹೋಗಿದ್ರಂತ. ಜತ್ತಿಯವರು ಬಿಡಿ ಜತ್ತಿಯವರು ಸಣ್ಣವರಿದ್ದಾಗ ಅವ್ರ ತಂದೆ ತಾಯಿಗಳು ಆ ಜತ್ತಿಯವ್ರನಲ್ಲಿ ಅತನಿ ಮುರುಗೇಂದ್ರ ಶಿವಯೋಗಿಗಳ ದರ್ಶನಕ್ಕೆ ಕರ್ಕೊಂಡು ಹೋದಾಗ ಜತ್ತಿಯವ್ರು ಏನ್ ಮಾಡ್ತಾರ, ಒಂದು ಚೇರ್ ಮ್ಯಾಗ ಕುಂದಿರ್ತಾರೆ. ಚೇರ್ ಮ್ಯಾಗ ಕುಂತಾಗ ಅವ್ರ ತಂದೆ ತಾಯಿಗಳು ಹೇಳ್ತಾರ, ಏ ಶಿವಯೋಗಿಗಳ ಮುಂದೆ ಚೇರ್ ಮ್ಯಾಗ ಕುಂದ್ರಕ್ ಹೋಗ್ಬೇಡ, ತಲೆ ಕುಂದ್ರ ಅಂತಂದಾಗ ಅತನಿ ಮುರುಗೇಂದ್ರ ಶಿವಗಳು ಏನ್ ಆಶೀರ್ವಾದ ಮಾಡ್ತಾರ ಅಂತಂದ್ರ ಅವನ ಚೇರ್ನಿಂದ ತಲೆಗೆಳಿಸಕ್ ಹೋಗ್ಬೇಡ್ರಿ, ಮುಂದೆ ದೊಡ್ಡ ಇಡೀ ದೇಶವನ್ನ ಗೆಲ್ಲುವಂತ ದೊಡ್ಡ ಚೇರ್ ಮ್ಯಾಗ ಕುಂದ್ರ ಅವನನ್ನ ತಿಳ್ಕೊಂಡ ಅತನಿ ಮುರುಗೇಂದ್ರ ಶಿವಯೋಗಿಗಳ ಜೊತೆಯವರಿಗೆ ಒಂದು ಆಶೀರ್ವಾದ ಮಾಡ್ತಾರ. ಈ ಸಮಾಜದೊಳಗ ದೊಡ್ಡ ಸಾಹಿತಿಗಳು, ಜ್ಞಾನಿಗಳು, ಚಿಂತಕರು, ಮಂತಕರು ಈ ಸಮಾಜದೊಳಗ ಜನ್ಮ ತಾಳಿ ಹೋಗಿದ್ದಾರೆ. ಆ ಮುಂದ ಪರಂಪರೆ ಇಲ್ಲಿ ಈ ಭಾಗದೊಳಗ ಬಹಳ ಅದು. ನಮ್ಮ ಜಮಖಂಡಿ ಒಳಗೆ ಏನು ಕಡಿಮೆ ಇಲ್ಲ, ಆರೋಗ್ಯ ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದೀರಿ, ತತ್ವಜ್ಞಾನಿಗಳು, ವಕೀಲರು ಇದ್ದೀರಿ, ಎಲ್ಲ ನೀವ ಅದಿರಿ. 100ಕ್ಕ ಈ ಬಣಿಜ್ಕ ಸಮಾಜದವ್ರು ಹೆಂಗಂದ್ರೆ 100ಕ್ಕ 30% ಅಡ್ಡ ಬಡವರು ಇದ್ದಿರ್ಬೋದು ನೀವು, ಆದ್ರೆ 100ಕ್ಕೆ 70% ನೀವೆಲ್ಲ ಶ್ರೀಮಂತ ವ್ಯಕ್ತಿಗಳಾದಿರಿ. ನೀವು ಬಂಗಾರದಂತ ಹೃದಯನೂ ಐತಿ, ಬಂಗಾರನೂ ಬಾಳ ಐತಿ ನಿಮ್ಮೆಲ್ಲ. ಯಾಕಂದ್ರೆ ತಕಡಿನ ನಿಮ್ ಕೈಯಾಗೈತಿ. ನಿಜವಾಗ್ಲೂ ಅಣ್ಣ ಬಸವಣ್ಣನವ್ರು ಏನ್ ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಅಂತ. ಆ ಕಾಯಕವೇ ಕೈಲಾಸ